ಇದು ಈಗ ನೀನೇ ತಾನೇ ವಿಲನ್. ಹೌದು ಸರ್. ಇದಕ್ಕೆ ಮುಂಚೆ ಯಾವ್ದಾದ್ರು ಮಾಡಿದ್ಯಾ? ಸರ್ ತುಂಬಾ ಮಾಡಿದ್ದೀನಿ. ವೆರಿ ಗುಡ್. ಎಲ್ಲಿ ಒಂದು ಝಲಕ್ ಬಿಡು ನೋಡೋಣ. अबे साले, तेरे जैसे चौकड़े लोगों को प्यार देके, मोहब्बत देके, दिल में जगह देके, इस मिट्टी को बर्बाद करने के लिए पाकिस्तान के कराची से आया हुआ ಸರಿ ಬಿಡ್ರಿ, ಸಕಟ ಮಾಡ್ತೀರಾ. ಸೂಪರ್ ಹೇಳ್ತೀರಿ. ನೋಡಿ, ನೀವು ಅಲ್ಲಿ ಹೀರೋ ಹೀರೋಯಿನ್ ರೊಮ್ಯಾನ್ಸ್ ಮಾಡ್ತಿರ್ತಾರೆ, ನೀವು ಅವ್ರನ್ನ ಓಡೋಗಿ ಹೀರೋನ ಹೊಡೆದ್ಬಿಟ್ಟು ಹೀರೋನ ಎತ್ತಕೊಂಡೋಗಿ ಬಲಾತ್ಕಾರ ಮಾಡೋದು. ಸರ್ ಬೇಗ ಬಲಾತ್ಕಾರ ಮಾಡಿಸಿ ಸರ್, ಅರ್ಜೆಂಟ್. ಇರಿ ನನ್ನ ಬಲಾತ್ಕಾರ ಮಾಡಂಗಿದ್ದೀರ. ಈಗ ಹೀರೋ ಹೀರೋನ್ ನೋಡ್ಕೊಂಡಿಲ್ಲ, ನೋಡ್ಕೊಂಡು ಕನ್ನಡಕ ತೆಗಿ. ನಿಮ್ಗೆ ಇರ್ಲಿ ಸರ್, ಚಂದ ತೆಗೀರಿ ಕನ್ನಡಕನ. ಓಕೆ, ಕ್ಯಾಮ್ರಾ ಲೇ ಬಿತ್ರಿ, ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಅವನ ಮದ್ವೆ ಆಗಿದ್ಯಾ? ಬರ್ತೀನಿ, ಬಿಡಲ್ಲ ನಿನ್ನ, ನೀವು ಬಿಡಲ್ಲ. ಸೂಪರ್ ಸೂಪರ್ ಸೂಪರ್. ಬನ್ನಿ ಕ್ಯಾಮ್ರಾಮನ್, ಫೋಟೋ ಸಿಗ್ತೀರಿ ಕರೆಕ್ಟಾಗಿ? ಎಲ್ಲ ಸಿಕ್ಕಿದೆ ಸರ್, ಇವತ್ತೇ ಬೇಕು. ಎಲ್ಲ ಸಿಕ್ಕಿದೆ. ಏನ್ ಎನರ್ಜಿ ರೀ, ಸಖತ ಮಾಡ್ತೀರಿ. ಸೂಪರ್, ವೆರಿ ಗುಡ್ ವೆರಿ ಗುಡ್. ಅವಾಗಿಂದ ಒಳ್ಳೆ ತಿಕ್ಕಲ್ ತರ ಓಡದ್ನಪ್ಪ ನೀನು ತಿಕ್ಕಲ್ ವಾಡಿ. ಮತ್ತೆ ಇವನ್ ಎತ್ತಕೊಂಡು ಹೋಗಿದ್ದು ಯಾರಿಗೆ ಗೊತ್ತು? ಡೈರೆಕ್ಟ್ರೆ, ಹೊರ್ದ 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 POP ಕಿಟ್ ಪೂರ್ತಿ ಹೊರ್ದ. ಹೋದ್ ನನ್ ಮಗನೇ. ಏನೋ ಲಾಕ್ಡೌನ್ ಟೈಮಲ್ಲಿ 4 ಕಲಾವಿದರಿಗೆ ಕೆಲಸ ಸಿಗುತ್ತೆ, ಟೆಕ್ನಿಷಿಯನ್ಸಿಗೆ ಕೆಲಸ ಸಿಗುತ್ತೆ, 4 ಕಾಸು ಸಿಗುತ್ತೆ ಅಂತ ಸಿನಿಮಾ ಮಾಡಕ್ ಬಂದ್ವಿ. ಏನೇನೋ ಅಪಾರ್ಥ ಮಾಡ್ಕೊಂಡು ಎಲ್ಲ ಯಾಕೆ ಹೋಗಂಗ್ ಮಾಡ್ಬಿಟ್ಟಲ್ಲ ಯಾ ಸಿನಿಮಾನ. ಸರ್, ಸಿನಿಮಾ ಆಗದಿದ್ರು ಪರವಾಗಿಲ್ಲ, ಕೊನೆಗೊಂದು ಲೊಚ್ಚ ಲೊಚ್ಚ ಸೀನ್ ಆದ್ರೂ ಮಾಡಿಸಿ. ಲೊಚ್ಚ ಲೊಚ್ಚ ಸೀನ್ ಬೇಕೇ ಬೇಕಾ? ಕರೆಕ್ಟ್ ಆಗಿ ಇವಾಗ ಲೊಚ್ಚ ಲೊಚ್ಚ ಸೀನ್ ಶುರು ಆಗುತ್ತೆ ನೋಡು. ಹೌದಾ? ಇರು ಮಾಡು, ಇವಾಗಾದ್ರೆ ಕರೆಕ್ಟ್ ಆಗಿ ಮಾಡು. ಓಕೆ, ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಶೂಟಿಂಗ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಸ್ಕಿಟ್ ಹೇಗಿತ್ತು? ಸೂಪರ್ 6. ಓಕೆ, ರಕ್ಷಿತಾಂಬೆ, ಒಂದು ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇರೋ ಟೀಮ್ ಅಂದ್ರೆ ಇದೆ ಅನ್ಸ್ತು ನನಗೆ. ಜಿ ಕ್ಯಾಪ್ಟನ್ ಈ ಟೀಮ್ದು ಅಂಡ್ ಜಗ್ಗೇಶ್ ಸರ್ ಇಸ್ ದ ಓನರ್ ಆಫ್ ದಿಸ್ ಟೀಮ್. ಬಟ್ ನನಗೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಅನ್ಸಿತ್ತು ಪ್ರವೀಣ್ ಮತ್ತೆ ವಿಶ್ವ ಈ ಟೀಮಿಗೆ ಸೇರಿದ ಮೇಲೆ ಐ ಥಿಂಕ್ ದೇವ್ ಗಾಟ್ ಅ ಡಿಫ್ರೆಂಟ್ ಸ್ಟ್ರೆಂತ್ ಅನ್ಸುತ್ತೆ. ಸಖತ್ ಸ್ಟ್ರೆಂತ್ ಇದೆ ಟೀಮ್ಗೆ. ಬಟ್ ಜಿ ಅವನ ಟೀಮ್ ಅನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಯಾರಿ ಮಾಡ್ದ ಕಣೋ. ಬ್ರಿಲಿಯಂಟ್ ಕ್ಯಾಪ್ಟನ್ಶಿಪ್ ಜಿ. ಬರ್ಕತ್ ಅಲ್ಲಿ ಒಂದ್ ಚಿಕ್ಕ ಪಾತ್ರ ಮಾಡಿದ್ರು, ಹಿ ವಾಸ್ ಸೋ ಗುಡ್. ಎಷ್ಟು ಚೆನ್ನಾಗಿ ಮಾಡಿದ್ರು ಅವರು. ವಾಣಿ, ನಿಜವಾಗ್ಲೂ ಕೆಮ್ಮಿದ್ಯಾ? ಮಾಸ್ಕ್ ಹಾಕೋ ವಾಣಿ, ನನಗೆ ಭಯ ಚೂರು ಆಗೋಯ್ತು. ಬಟ್ ವಾಣಿ, ಯು ಡಿಡ್ ಅ ಗುಡ್ ಜಾಬ್. ಸೂರ್ಯ ವಾಸ್ ಮೈ ಸ್ಟಾರ್. ಐ ಕುಡಂಟ್ ಸ್ಟಾಪ್ ಲಾಫಿಂಗ್. ನಾನೇ ಅಲ್ಲ, ಇದು ಪ್ರತಿಯೊಂದು ಕಂಟೆಸ್ಟೆಂಟು ಹೇಳ್ತಾರೆ ಅನ್ಸುತ್ತೆ ದಟ್ ದಿಸ್ ವಾಸ್ ಒನ್ ಹೆಲ್ ಆಫ್ ಅ ಟೀಮ್ ಎಫರ್ಟ್. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರಿ ಎಲ್ಲರೂ. ನನ್ನ ಪ್ರಕಾರ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಟೀಮ್ ಇನ್ ಕಾಮಿಡಿ ಖಿಲಾಡಿ. ಓಕೆ ಭಟ್ರೆ, ಅಲ್ಲ, ಇವು ಯಾವ ಭಾಷೆ ಬರ್ದಿರೋ ಊರಿಂದ ಬಂದಿರೋ ಹೆಣ್ಮಕ್ಳು ನಗ್ತಾ ಇದ್ವು ಅಂದ್ರೆ ಅದು ಇನ್ನೆಷ್ಟು ಸ್ಟ್ರೆಂತ್ ಇರ್ಬೇಡ ಸ್ಕಿಟ್ ಆಗಿ. ಹೌದು, ಇವ್ರ ಮಗನ ಬಗ್ಗೆ ಅಂತೂ ನಾವು ಹೇಳಂಗೇ ಇಲ್ಲ, ಕೆಮ್ಮಂಗೂ ಇಲ್ಲ. ಈಗ ಈ ಸ್ಕಿಟ್ ನೋಡ್ತಿದ್ದಾಗ ಅದು ಎಸ್ಪೆಷಲಿ ಸೂರ್ಯನ ಪರ್ಫಾರ್ಮೆನ್ಸು, ಜಿ ಮತ್ತೆ ವಾಣಿ ಅವರು ಬರ್ಕತ್ತಲಿನೂ ಬಿಡ್ಲಿಲ್ಲ, ಬಂದು ಬಾಲೆಲ್ಲ ಅಟ್ಲೀಸ್ಟ್ ಹೊಡೆದ. ಇವರಿಬ್ರು ಈ ರೀತಿ ಮಿರ್ತೀರಿ ಅಂತ ಗೊತ್ತಿರ್ಲಿಲ್ಲ ಕಣ. ತುಂಬಾ ಕಾನ್ಫಿಡೆಂಟ್ ಆಗಿ ಕರೆಕ್ಟ್
ಕರೆಕ್ಟಾಗಿ ಒಂದು ಟೋಟಲ್ ಪ್ರೆಸೆನ್ಸೇ ಮಜಾ ಕೊಡುತ್ತೆ. ಥಿಯೇಟ್ರ್ ಅನ್ನೋದು ಅದು ಮಾಡ್ತಾನೆ ಕೈ ಹಿಡಿಯೋದು, ಅದು ಮಾಡ್ತಾನೆ ನಿಮಗೆ ಕಾನ್ಫಿಡೆನ್ಸ್ ಬೆಳೆಯೋದು, ಮಾಡ್ತಾನೆ ಸೀಲ್ ಹೊಡೆಯಕ್ಕೆ ಕಲಿಯೋದು. ಪ್ರವೀಣಂದಂತೂ ಸರಿಯಾಗಿ ಅಲ್ಲೇನೆ ಹೊಡೆಯಕ್ಕೆ ಶುರು ಮಾಡಿದ್ದೆ ಸೀಲ್. ನೀನು ತಮಾಷೆ ಅಲ್ಲ ನಿಂದು. ಒಟ್ಟಾರೆ ಎಲ್ಲರೂ ಒಂದು ಕಾಂಟ್ರಿಬ್ಯೂಟ್ ಮಾಡಿದಾಗ ಒಂದು ಸ್ಕಿಟ್ ಸಿಕ್ಕಾಬಟ್ಟೆ ನಗ್ಸುತ್ತೆ. ಅದಕ್ಕೆ ಒಂದು ವಿಶೇಷವಾದ ಕಾರಣ ಇರಲ್ಲ, ಕಾಂಟ್ರಿಬ್ಯೂಷನ್ನೇ ದೊಡ್ಡ ಕಾರಣ. ಸೊ ಬರೆದಂಥವ್ರಿಗೆ ಮತ್ತೆ ಮೇಂಟ್ರಿಂಗ್ ಮಾಡಿದಂಥವ್ರಿಗೆ ಇಡೀ ತಂಡ ಇಲ್ಲಿ ಯಾರ್ಯಾರು ನಕ್ಕಿದೀವಿ, ನಾಡು ಜನನೂ ನಗ್ತಾರೆ ಈ ಸ್ಕಿಟ್ಗೆ, ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು. ಓಕೆ ಜಗಣ ಹೇಳಿ, ಪ್ರೌಡ್ ಮೂಮೆಂಟ್ ನಿಮ್ಮ ಟೀಮು ಹೆಂಗಿತ್ತು ಅಂತಂದ್ರೆ ಅಷ್ಟು ಎನರ್ಜೆಟಿಕ್ ಆಗಿತ್ತು. ಹೋಗ್ತಾ ಸ್ಟೆಪ್ಗೂ ಕೂಡ ಆ ಮಜಾ ಹತ್ತಾನೆ ಹೋಗ್ತಾ ಇತ್ತು, ಎಲಿವೇಟೆಡ್ ಆಗಿತ್ತು. ಅದು ಮೋಸ್ಟ್ ಇಂಪಾರ್ಟೆಂಟ್. ನಾನು ನೋಡ್ಕೊಂಡ್ ಈ ಸೀಸನ್ಗಳಲ್ಲಿ KR ಪೇಟೆ ಇವನು ಡೈಲಾಗು ನಾಲ್ಗೆ ಮೇಲೆ ಇಟ್ಕೊಂಡು ಬಹಳ ಅದ್ಭುತವಾಗಿ ಎಳ್ಕೊಂಡು ಬಹಳ ದೂರದವರೆಗೂ ಕೂಡ ಯಾವ ಮಿಸ್ಟೇಕ್ ಇಲ್ಲದೆ ಹೋಗುವಂಥ ಒಂದು ಕೆಪಾಸಿಟಿ ಇವು ತುಂಬ ಚೆನ್ನಾಗಿ ರೂಢಿಸ್ಕೊಂಡಿದ್ದಾರೆ. ನಮ್ಮ ಒಂದು ಸೌಭಾಗ್ಯ, ಏನೇ ಟ್ರೈನಿಂಗ್ ಆಗಿ ಎಲ್ಲೇ ಹೋಗಿ ಏನೇ ಬೆಳೆದ್ರು ಕೂಡ ತಿರ್ಗಾ ವಾಪಸ್ ಈ ಸ್ಟೇಜಿಗೆ ಬಂದು ತಿರ್ಗಾ ಹಳೆ ನಗುನೆಲ್ಲ ವಾಪಸ್ ಕೊಡುವಂಥದ್ದಿಲ್ಲ. ದಟ್ ಈಸ್ ದ ರಿಯಲ್ ಬ್ಯೂಟಿ. ತುಂಬ ಅದ್ಭುತವಾಗಿತ್ತು. ನಾನು ವಾಪಸ್ಸು ಕೇಳೋದು ನಿಮಗೆ, ಇಷ್ಟು ದಿನ ಆದಮೇಲೆ ರೌಂಡ್ ಹೊಡ್ಕೊಂಡು ವಾಪಸ್ ಎಲ್ಲ ಹಿಂಗೆ ಬಂದ್ರಲ್ಲ, ಹೇಳು ಜಿಜಿ, ಏನು ಅನಿಸುತ್ತೆ ನಿನಗೆ? ತುಂಬ ಖುಷಿ ಆಗುತ್ತೆ ಅಣ್ಣ ನಿಜವಾಗ್ಲೂ. ಅದು ಎಸ್ಪೆಷಲಿ ಎಲ್ಲೇ ಹೋದ್ರು ನಮ್ಮನ್ನ ಕಾಮಿಡಿ ಕಿಲಾಡಿಗಳು ಅಂತ ಗುರುತಿಸ್ತಾರೆ. ಇವಾಗ ಸಿನಿಮಾದಲ್ಲಿ ಮಾಡಿದ್ರು ಕೂಡ ಎಷ್ಟೋ ವೇದಿಕೆಗೆ ಹೋದಾಗ ಕಾಮಿಡಿ ಕಿಲಾಡಿ ಜಿಜಿ ಅಂದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾವು ಕೂಡ ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀವಿ. ಎಲ್ಲೇ ಹೋದ್ರು ತಿರ್ಗಾ ಮತ್ತೆ ನಮ್ಮನ್ನ ಈ ವೇದಿಕೆ ಕರೆದು ಮತ್ತೆ ಮಾಡಿ ನಿಮ್ಗೊಂದು ಸಾಮರ್ಥ್ಯ ಇದೆ, ನಿಮ್ಮ ಮತ್ತೆ ಜನಗಳ ಮುಂದೆ ಬರ್ಬೇಕು ನೀವು ಅಂತ ನಿಲ್ಸಿದ್ರಲ್ಲ, ಅದರಂತ ಖುಷಿ, ಅದರಂತ ಭಾಗ್ಯ ನಮ್ಮ ಪುಣ್ಯ ಅಂತ ಅನ್ಕೊಂಡು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕಣ್ಣ, ನೀವೇ ಹೇಳ್ತಾ ಇದ್ರಿ ಈಗ ಡೈಲಾಗು ಲೆಂತ್ ಡೈಲಾಗ್ ಎಲ್ಲ ತಗೋತೀವಿ, ಆಮೇಲೆ ಎಲ್ಲ ಚೆನ್ನಾಗಿ ಮಾಡ್ತೀವಿ ಅಂತೇಳಿ. ನಮ್ಗೆ ಇವಾಗ ಸಿನಿಮಾಗೆ ಹೋದಾಗ ಅವ್ರು ಡೈಲಾಗ್ ಕೊಟ್ಟಾಗ ಅದು ಡೈಲಾಗೇ ಅನ್ನಿಸ್ತಾ ಇಲ್ಲ ನಮ್ಗೆ. ಇಲ್ಲಿ ಈ ವೇದಿಕೆಯಲ್ಲಿ ಕಲಿಸ್ಕೊಟ್ಟಿರೋದು ನಮಗೆ. ಇಲ್ಲಿ ತುಂಬ ದೊಡ್ಡ ಡೈಲಾಗು, ಆಮೇಲೆ ರಿಹರ್ಸಲ್ ಮಾಡಿ ಎಲ್ಲರೂ ಕೋಆರ್ಡಿನೇಷನ್ ಮಾಡಿರುವಾಗ ಸಿನಿಮಾಗಳಲ್ಲಿ ಹೋದಾಗ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ ತಕ್ಕಂಥ ಡೈಲಾಗ್ ಮೈಂಡ್ಗೆ ಹೋಗ್ಬಿಡುತ್ತೆ. ಡೈಲಾಗ್ ಅಭ್ಯಾಸ ಮಾಡಬೇಕು ಅಥವಾ ಬಾಯ್ಪಾಠ ಮಾಡಬೇಕು, ಅದನ್ನು ರಿಹರ್ಸಲ್ ಮಾಡಬೇಕು ಅನ್ನೋದು ಬರೋದೇ ಇಲ್ಲ ನಮಗೆ, ಮೈಂಡ್ ಒಳಗಡೆ ಹೋಗ್ಬಿಡುತ್ತೆ. ಈ ಸ್ಟೇಜ್ಗಳ ಮೇಲೆ ಕಲಿಯುವಂಥದ್ದು ನಟನೆ ಇದೆಯಲ್ಲ, ಅದು ಒಂಥರ ಯೂನಿವರ್ಸಿಟಿನಲ್ಲಿ ಕಲಿತಂಥ ಒಂದು ಎಫೆಕ್ಟು ಸಿಗುತ್ತೆ. ಇವತ್ತು ಈ ಆ್ಯಕ್ಟು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ 6 ತಿಂಗಳ ಹಿಂದೆ ನಾವು ಈ ಥರ ಒಂದು ಶೂಟ್ ಯಾವಾಗ ಮಾಡ್ತೀವಿ, ಶೋ ಯಾವಾಗ ಶುರು ಮಾಡ್ತೀವಿ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಇವತ್ತು ನಾವು ಶೂಟ್ ಮಾಡ್ತಾ ಇದೀವಿ, ಎಲ್ಲ ಪ್ರಿಕಾಷನರಿ ಮೆಷರ್ಸ್ ತೊಗೊಂಡಿದ್ದೀವಿ, ಸ್ಯಾನಿಟೈಸರ್ಸ್ ಇದೆ, ಮಾಸ್ಕ್ ಇದೆ, ಹುಷಾರಾಗಿದ್ದೀವಿ. ಸೊ ಇದೇ ರೀತಿ ಫಿಲ್ಮ್ ಶೂಟಿಂಗ್ಗಳು ಈಗ ಶುರು ಆಗಿದೆ. ಥಿಯೇಟರ್ಸ್ ಓಪನ್ ಆಗೋದಷ್ಟೇ ಬಾಕಿ ಇದೆ. ಬಟ್ರೆ ನೀವು ಡೈರೆಕ್ಟರ್ ಇದ್ದೀರಿ, ಮೇಡಮ್ ನೀವು ಪ್ರೊಡ್ಯೂಸರ್, ಆರ್ಟಿಸ್ಟು, ಹೀರೋ, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್ ಎಲ್ಲ ನಮ್ಮ ಜಗಣ. ಇವತ್ತು ನಾವು ಮೀಡಿಯಾದವರಾಗಿ ನಾವು ಎಲ್ಲರೂ ಪ್ರೇಕ್ಷಕರನ್ನ ಮತ್ತೆ ಥಿಯೇಟ್ರಿಗೆ ಬನ್ನಿ ಅಂತ ಆಹ್ವಾನಿಸುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ ಅನ್ಸುತ್ತೆ ಜಗಣ. ಅದಕ್ಕೆ ಜಿ ಪಿಕ್ಚರ್ಸ್ ವತಿಯಿಂದ ಎಲ್ಲ ಕನ್ನಡದ ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ ಈ ಒಂದು ಆಹ್ವಾನ ಕೊಡ್ತಾ ಇದ್ದೀವಿ. ಜನರನ್ನ ಮತ್ತೆ ಥಿಯೇಟ್ರಿಗೆ ವೆಲ್ಕಮ್ ಮಾಡೋಣ, ಈ ಕರೋನಾನ ವಾರ್ಡ್ ದೋಡ್ಸೋಣ.